ಅಮ್ಮನ ಹಾಗೆ ಮಾಡು, ಅಮ್ಮಗೆ ಹಾಗೆ ಮಾಡು. ಅತ್ತೆ, ಬೆಲ್ಲ ಒಯ್ದ ನಂತರ ಹಾಕುದಾ ಮುಂಚೆ ಹಾಕುದಾ? ಪಾಯಸವಾ? ಹೌದು, ಮತ್ತೆಂತ ಪಾಯಸ ಅಲ್ಲದೆ. ಅಮ್ಮ ಸ್ವಲ್ಪ ಇದು ಸರಿ ಮಾಡಿ. ನನ್ನ ಸಾಯಿಸ್ತೀವಿ. Hi guys, welcome back to our YouTube channel. ಹಾಯ್ ಮಾಡಿ. ನಮ್ಮ ಜೊತೆ ಇದ್ದಾಳೆ ಪ್ರಸಿದ್ಧಿ. ಅವಳಿಗೆ ತೆಂಗಿನಕಾಯಿ ಒಡೆದು ಕೊಡ್ಬೇಕಂತ ಅವಳಿದು ಬೊಂಡ ಅಂತ ಅನ್ಕೊಂಡಿದ್ದಾಳೆ. ಇದು ಬೊಂಡ ಅಲ್ಲ ಮಗ, ತೆಂಗಿನಕಾಯಿ ಆಗಿದೆ. ಬೊಂಡ ಅಂತ ಎಳ್ನೀರು, ನಮ್ಮ ಕಡೆ ಬೊಂಡ ಅಂತ ಹೇಳುದು. ಇದ್ರನ್ನೊಂದು ರೆಸಿಪಿ ಮಾಡೋಣ. ಪಾಯಸ ಬೇಕಾ ನಿಂಗೆ? ಪಾಯಸ ಮಾಡೋಣ ಇದ್ರಲ್ಲಿ. ಇದು ತೆಗ್ದ ಅವಸ್ಥೆಗೆ ಅಂತ ಹೀಗೆಲ್ಲ ಅದದ್ದು ಇವರು ತೆಗ್ದದ್ದು. ಅದಕ್ಕೆ ಹೀಗಾಗಿ ನಾನು ತೆಗಿಯುವಾಗ ಕರೀತಲ್ಲ, ಇದು ಯಾವುದು ಅಂತ. ಇದು ನೀವು ತೆಗ್ದದ್ದು, ನಿಮ್ಗೆ ಸಿಪ್ಪೆ ತೆಗೆದ ಕೆಲಸ ಗೊತ್ತಿಲ್ಲಲ್ಲ ಮಾರಿ. ನಾನು ನಿನ್ನೆ ಅದರ ವ್ಲಾಗ್ ಮಾಡ್ಬೇಕಿತ್ತು, ನೀವು ಹೇಗೆ ಸಿಪ್ಪೆ ತೆಗಿತೀರಾ ಅಂತ ಹೇಳಿ. ಇದು ಹೊಡೆದು ನೋಡುವ ಹೇಗುಂಟಂತ. ಇಲ್ಲ ಮಗಳ ಕುಡಿಬೇಡ, ಫಸ್ಟ್ ನಾನು ನೋಡ್ತೇನೆ ಚಂದ ಉಂಟ ಎಂತ ಅಂತ. ಕುಡಿಬೇಡ ನಿನ್ನೆ, ಅವಳಿಗೆ ಅರ್ಜೆಂಟ್ ಆಗ್ತುಂಟು. ಫಸ್ಟ್ ನೋಡ್ತೇನೆ ನಾನು. ಕುಡಿಬೋದು, ಒಳ್ಳೆ ಉಂಟು. ಒಳ್ಳೆಂಟಾ? ಒಳ್ಳೆದಿಲ್ವಾ? ಬೇಡವಾ? ಬೇಡಂತೆ ಅವಳಿಗೆ. ಅಡ್ಗೆ ಕೊನೆಗೆ ಹೋಗುವ ಬನ್ನಿ. ಪಾಯಸ ಮಾಡ್ಲಿಕ್ಕೆ ಒಂದು ಬನ್ನಂಗ ಇದ್ರೆ ಚಂದ ಆಗ್ತದಂತೆ. ನನ್ಗೆ ಈ ಪಾಯಸ ಮಾಡಿ ಗೊತ್ತಿಲ್ಲ, ನೋಡಿ ಗೊತ್ತಿಲ್ಲ, ಸ್ವಲ್ಪ ವಿಡಿಯೋ ಎಲ್ಲ ನೋಡಿದ್ದೆ. ಅತ್ತೆದ ಇನ್ಸ್ಟ್ರಕ್ಷನ್ ತಗೊಂಡು ಮಾಡುವ. ನಾವು ಮಾಡೋ ಪಾಯಸದ ಹೆಸರು ಸಾರ್ನಡ್ಡೆ ಪಾಯಸ. ಅದಕ್ಕೆ ತುಳುವಲ್ಲಿ ಸಾರ್ನಡ್ಡೆ ಪಾಯಸ ಅಂತ ಹೇಳ್ತಾರೆ, ನಾವು ಸಾರ್ನಡ್ಡೆ ಪಾಯಸ ಅಂತ ಹೇಳ್ತೇವೆ. ನಾರ್ಮಲ್ ಆಗಿ ಸಾರ್ನಡ್ಡೆ ಪಾಯಸ ಅಂತಾನೆ ಹೇಳುದು. ಹಿಂದಿನ ಕಾಲದಲ್ಲಿ ಜಾಸ್ತಿ ಮಾಡ್ತಿದ್ರು, ಈ ಸೇಮಿಗೆಲ್ಲ ಮೊದಲೆಲ್ಲ ಮಾಡ್ತಿರ್ಲಿಲ್ಲ, ಇದನ್ನೇ ಮಾಡ್ತಿದ್ರು. ಇದು ಹೆಲ್ತ್ ಕೂಡ ತುಂಬಾ ಒಳ್ಳೇದು. ಇದಕ್ಕೆ ನಾನು ಅಕ್ಕಿ ಸ್ವಲ್ಪ ನೆನೆ ಹಾಕಿದ್ದೇನೆ. ಇದನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ, ನಾವು ಒಂದು ಬೇರೆ ರೀತಿಯಲ್ಲಿ ಮಾಡ್ತೀವಿ. ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ಈ ವ್ಲಾಗ್ ಅಲ್ಲಿ ನಿಮ್ಗೆ ತೋರಿಸ್ತೀವಿ. ಅಕ್ಕಿ, ತೆಂಗಿನಕಾಯಿ, ಮತ್ತೆ ಅದಕ್ಕೆ ಬೆಲ್ಲ ಬೇಕು. ಬೆಲ್ಲ ಇಲ್ಲ, ಬೆಲ್ಲ ಖಾಲಿ ಆಗಿದೆ ಮೊನ್ನೆ. ಬೆಲ್ಲ ಖಾಲಿ. ಪ್ರಸಿದ್ಧಿಗೆ ಅಂಗನವಾಡಿಯಲ್ಲಿ ಸಿಕ್ಕಿದ ಬೆಲ್ಲ ಉಂಟು, ಇದರಲ್ಲಿ ಮಾಡೋಣ. ಬೆಲ್ಲದ ಹುಡಿ ಉಂಟು, ಅಂಗನವಾಡಿಯಲ್ಲಿ ಸಿಕ್ಕಿದ್ದು ಪ್ರಸಿದ್ಧಿಗೆ ಅಂತ. ಇದ್ರಲ್ಲೇ ಮಾಡ್ಬೇಕಷ್ಟೇ, ಕಲರ್ ಚೇಂಜ್ ಆಗ್ಬೋದು. ಈಗ ಫಸ್ಟ್ ತೆಂಗಿನಕಾಯಿ ತುರಿಯುವ ಮಾಡಿದ್ರೆ. ಏಯ್ ಇಡ ಅಲ್ಲಿ, ತೆಂಗಿನಕಾಯಿ ತುರಿಲಿಕ್ಕುಂಟು. ನಾನು ಮತ್ತೆ ಪ್ರಸಿದ್ಧಿ ಬೈಕಲ್ಲಿ ಹೋಗುದು. ಡುಗು 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 ಡುಗು. ತುರಿಯುವಾಗೆಲ್ಲ ಮಕ್ಕಳು ಹುಷಾರಾಗಿರ್ಬೇಕು, ಅದಕ್ಕೆ ಫುಲ್ ಅಡ್ಡನೆ ಇಟ್ಕೊಂಡಿದ್ದೇನೆ ನಾನು. ಇಂಥ ಸತ ಆಗದ ಹಾಗೆ ಕೇರ್ಫುಲ್ ಆಗಿ ತೆಂಗಿನಕಾಯಿ ತುರಿತಾ ಇದ್ದೇನೆ. ಬರ್ತಾಳೆ ಎಂತ ಅಂತ ನೋಡ್ಲಿಕ್ಕೆ. ತೆಂಗಿನಕಾಯಿ ಇಟ್ಕೊಂಡು ಹೋಗ್ಬೇಡಿ, ನಂಗೆ ಬೇಕು ತುರಿಲಿಕ್ಕೆ, ಬೇಕು ಪಾಯಸ ಮಾಡ್ಲಿಕ್ಕೆ. ಅದನ್ನ ಎಬ್ಬಿಸಿ ಕೊಡ್ಲಿಕ್ಕೆ ಹೇಳ್ತಿದ್ದಾಳೆ. ನಿನ್ನೆ ಇದರ ಸಿಪ್ಪೆ ತೆಗೆಯುವಾಗ ಕೈಗೆ ತಾಗಿದ್ದು, ಕೈ ಹೊಟ್ಟೆ ಆಯ್ತು. ಅದಕ್ಕೆ ಇವ್ರ ಹತ್ರ ಹೇಳಿದ್ದು ಸಿಪ್ಪೆ ತೆಗೆದು ಕೊಡಿ ಅಂತ. ಕೆಲಸ ಗೊತ್ತಿಲ್ಲದ್ರೆ ಹೀಗೆ ಆಗುದು, ಎಲ್ಲ ಹೊಟ್ಟೆ ಮಾಡಿಟ್ಟದು. ತೆಂಗಿನಕಾಯಿಗೆ ತಾಗಿದ್ರು ಕೆಲಸ ಗೊತ್ತಿಲ್ಲ, ಮೈಗೆ ಪೈಗೆ ಎಲ್ಲ ಪರಚ್ಕೊಂಡು ಕೆಲಸ ಮಾಡೋದು. ಅಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ, ಮೈಗೆ ಕೈಗೆ ತಾಗಿಕೊಂಡು ಅಂತ. ಹಾಲು ತೆಗಿಬೇಕೀಗ. ಹಾಲು ತೆಗಿಯುವ, ಸ್ವಲ್ಪ ಗಟ್ಟಿ ಹಾಲು ಮತ್ತು ಸ್ವಲ್ಪ ನೀರು ಹಾಲು ತೆಗಿಯುವ. ತೆಂಗಿನಕಾಯಿ ತುರಿದಾಯ್ತು, ಹಾಲು ತೆಗೆಯುವ ಪ್ರೊಸೀಜರ್. ಇದು ನಿಮ್ಮ ಕೈಯಲ್ಲಿ ಮಾಡಿಸ್ಬೇಕಿತ್ತು ನಾನು. ತುಂಬಾ ಸಿಂಪಲ್ ಆಯ್ತು. ಸಿಂಪಲ್ ಅಲ್ಲ, ಇದು ಕಷ್ಟ ಅಂತೇಳಿ ನಾನು ನಿಮಗೆ ಕೊಡ್ಲಿಲ್ಲ. ಸಿಂಪಲ್ ಅಂತ. ಫಸ್ಟ್ ಇದು ಹಾಲು ತೆಗೆಯುವ, ದಪ್ಪ ಹಾಲು. ಅಕ್ಕಿ ನೆನೆ ಹಾಕಿದ್ವಲ್ಲ ಅದನ್ನು ಕಡಿತೇನೆ. ಇದು ನೀರು ಆಗಬಾರ್ದು, ಇದು ಗಟ್ಟಿ ಕಡಿಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕುವ. ನೈಸ್ ನೋಡಿ, ವಾವ್, ಈ ಥರ ಬರಬೇಕಿದು, ಕರೆಕ್ಟ್ ಹದ.
ಟೆಕ್ಸ್ಚರ್ ನೋಡಿ, ಟೆಕ್ಸ್ಚರ್. ಅತ್ತೆ, ಬೆಲ್ಲ ಒಯ್ದ ನಂತರ ಹಾಕುದಾ ಮುಂಚೆ ಹಾಕುದಾ? ಅದೆಲ್ಲ ಬೆಂದ ನಂತರ. ಎತ್ತ ಯಾವ ಸೈಕಲ್ ಗ್ಯಾಪಲ್ಲಿ ಬರ್ತಾಳೆ ಅಂತ ಗೊತ್ತಾಗುದಿಲ್ಲ. ಎಲ್ಲ ತೆಗಿಲಿಕ್ಕೆ ಕಳ್ಳಿ ಸುಬಿ ಜೋರಿದ್ದಾಳೆ. ಈಗ ಪಾತ್ರೆ ಇಟ್ಟು ಹಾಲು ಹಾಕ್ತೇನೆ. ಹಾಲನ್ನು ಹಾಕ್ತಿದ್ದೇನೆ. ಹಾಲನ್ನ ಕುದಿಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ಕುದಿಲಿ. ಎಷ್ಟರಲ್ಲಿ ಕುದಿಸ್ಬೇಕು? ಗ್ಯಾಸಲ್ಲಿ. ಸಾಕಾಯ್ತಾ ಸೇಲೆ? ಅಪ್ಪನೊಟ್ಟಿಗೆ ಸೇಲೆ ಮಾಡಿದ್ದು. ನೀನೀಗ ಕ್ಯಾಮ್ರಾ ಸೈಡಾ? ಯಾಕೆ ಅಪ್ಪ? ಅಮ್ಮ ಬೇಡವಾ? ಎಂತ ಅಮ್ಮ ಬೇಕಾ? ಅಮ್ಮ ಈಗ ಅಮ್ಮನ ಹಾಗೆ ಮಾಡು. ಅಮ್ಮಗೆ ಹಾಗೆ ಮಾಡು. ಬೇಡ 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 ಸಾರಂಗಿ ಮಾಡು. ಸಾರಂಗಿ ನಾನು ಮೊನ್ನೆ ಸಾರಂಗಿ ಅಂತ ಹೇಳಿದ್ದೆ. ಈಗೆಲ್ಲ ಸಾರಂಗಿ ಅಂದ್ರೆ ಇದೆ ಅಂತೆ. ಮೈಕ್ 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 ಕಲಿಚಿವಿ. ಒಂದು ಚಂದ ಪದ್ಯ ಹೇಳು. ಹೈಫೈ ಮಾಡು. ಹೈಫೈ. ಈಗ ಮೇನ್ ಪ್ರೊಸೀಜರ್. ಹೀಗೆ ಕಣ್ಣ ಇದು ಏನಾದರೂ ತಗೊಳ್ಳಿ. ಸೌಟ್ ಆಗ್ತದೆ, ಇಲ್ದಿದ್ರೆ ಈ ಥರದ ತಟ್ಟೆ ಆಗ್ತದೆ. ಹಿಂಗೆ ಯಾವುದ್ರಲ್ಲಿ ಆಗ್ತದೆ ನೋಡು. ನಾವು ಎರಡರಲ್ಲಿ ಟ್ರೈ ಮಾಡುವ. ಬಟ್ ಇದು ಚೆಂದ ಆಗ್ತದೆ ಅಂತ ನನಗೆ ಅನಿಸ್ತದೆ. ಈಗ ಏನು ಮಾಡಬೇಕಂದ್ರೆ ನಾವಾಗ ರುಬ್ಬಿಟ್ಕೊಂಡಿರುವ ಹಿಟ್ಟುಂಟಲ್ಲ, ಅದನ್ನು ಇದಕ್ಕೆ ಒಯ್ಯಬೇಕು. ಇದು ಕುದೀತಾ ಬರುವಾಗ ಗ್ಯಾಸ್ನ ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ. ಆಗಲಿಲ್ಲ, ಇನ್ನು ಮಾಡ್ಲಿಕ್ಕೆ ಉಂಟು. ಮುಗಿತಿಲ್ಲ. ತುಂಬ ಉಂಟು. ಇನ್ನೆಂತುಂಟು? ಬೆಲ್ಲ ಹಾಕ್ಬೇಕು. ಬೇಗ ಹಾಕಲ್ಲ. ವರ್ಷದಿಯ ಬೆಲ್ಲ ಇದ್ರೆ ಕಲರ್ ಚೇಂಜ್ ಆಗ್ತದೆ. ಈಗ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಬೆಲ್ಲ ಹಾಕಿ. ಇದು ನಾನು ಫಸ್ಟ್ ಟೈಮ್ ಮಾಡಿದ್ದು ಮಾರಿ. ನಮ್ಮ ಇದನ್ನು ಫುಡ್ ಲ್ಯಾಬಲ್ಲಿ ಮಾಡಬೇಕಿತ್ತು. ಲೊಕೇಶನ್ ಇದೆ ತಾನೆ, ಒಂದು ಟೇಬಲ್ ಹಾಕಿ. ಅದು ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನ್ಯಾಸ್ ಫುಡ್ ಲ್ಯಾಬ್ ಅಂತ ಅದೆಲ್ಲ ಎಲ್ಲಿ? ಈಗಾದರೂ ಪಾಯಸದಾಗೆ ಕಾಣ್ತದ ನಿಮಗೆ? ಇದು ಪಾಯಸವ, ಇದು ಪಾಯಸವ, ಇದು ಪಾಯಸವ ಅಂತ ಆಗದಿಂದ ಹೇಳ್ತಿದ್ರಲ್ಲ. ಈಗಾದ್ರೂ ಪಾಯಸದಾಗೆ ಕಾಣ್ತಾ ಉಂಟಾ ನಿಮಗೆ? ಗಂಜಿ ನೀರು ತರ ಚಿಕ್ಕ ಬಾಬೆ ಬಂದಿದೆ. ಅಪ್ಪ ಒಮ್ಮೆ ಇಟ್ಕೊಳ್ಳಿ. ಇದ್ರ ಕಲರ್ ನೋಡಿ ಅಂತ ಹೇಗಾಗಿದೆ ಅಂತ. ದ್ರಾಕ್ಷಿ ಬೀಜ ಎಲ್ಲ ಇದೆ ತನ್ನಿ. ಎಕ್ಸ್ಪೆರಿಮೆಂಟ್ ಬೇಕಂತ ನನ್ನ ಪಾಯಸ ನೋಡಿ. ಈಗ ಗಟ್ಟಿ ಹಾಲು ಹಾಕಿದ್ವಲ್ಲ, ಇದನ್ನು ಹಾಕ್ಲೇ ಇಲ್ಲ. ಈಗ ಹಾಕುದೆಯಾ? ಗಟ್ಟಿ ಹಾಲಿತ್ತಲ್ಲ, ಇದು ಬೇಡ ಅಂತಲ್ಲ ಅದು. ಇದು ಆ ಬೆಲ್ಲ ಹಾಕಿ ಕಲರ್ ಹೀಗೆ ಬಂದದ್ದು. ಇಲ್ಲಾದ್ರೆ ವೈಟ್ ಕಲರ್ ಇರ್ತದೆ. ಎಂತ ಮುಗಿಯುವುದಿಲ್ಲ ನಿಮ್ದು? ಇದೀಗ ಪಾಯಸವಾ? ಹೌದು, ಮತ್ತೆಂತ ಪಾಯಸ ಅಲ್ಲದೆ. ನೀನು ಚೆನ್ನಾಗಿ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ನೋಡ್ಲಿಕ್ಕೆ ಚೆನ್ನಾಗಿರೋ ಥರ ಮಾಡು. ಐ ಬಿಡು, ಹಾಗೆ ಮಾಡಬಾರ್ದು. ಅಪ್ಪ ಹೇಳಿದ್ದು ಕೇಳಿಸ್ಕೊ, ಹಾಗೆ ಮಾಡಬಾರ್ದು. ಉಳ್ಳ ಮಗಳು ಕೇಳ್ತಾರೆ. ನನಗೆ ಪಾಯಸ ಮಾಡಿಲ್ಲ ಅಷ್ಟು ಗೊತ್ತಿಲ್ಲ. ಬೇರೆ ಅಡಿಗೆ ಆದರೂ ಮಾಡ್ತೇನೆ. ಬೇರೆ ನನ್ನ ಪಾಯಸದ ನನ್ನ ಪಾಯಸ ಚಂದ ಸಹ ಆಗೋದಿಲ್ಲ ಯಾವಾಗಲೂ ಸಹ. ಹೀಗೆ ಹೇಳಿದರೆ ಯಾರು ಮಾಡುವಾರು ಮಾರೆ ಇದನ್ನು ನೋಡಿ.
ನೀವು ತಿನ್ನುವಾಗ ಸೂಪರ್ ಆಗಿದೆ ಅಂತ ಹೇಳಿ ಆಯ್ತಾ. ಅದಾದ್ಮೇಲೆ ಅದೇ ಮಾಡುದು, ಅದನ್ನು ಹೇಳಿಕೊಟ್ಟು. ಎಂತ ಅದಿರ್ತವಾ? ತುಪ್ಪ ಹುರಿದು ಹಾಕು, ಇದು ಡ್ರೈ ಫ್ರೂಟ್ಸ್ ಹಾಕು. ಚೆನ್ನಾಗಿ ಬಂದಿಲ್ಲ ಅಂತ ಏನೇನೋ ಆಗ್ತಿದ್ದಾರೆ. ತುಪ್ಪ ಹಾಕ್ತಿದ್ದೇನೆ. ಇದಕ್ಕೆ ಬಾದಾಮ್ ಹಾಕ್ತಾರ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ನಾನು ಹಾಕುದು. ಖರ್ಚಿತ್ತು. ನೀವು ಎಲ್ಲಿಗೆ ಹೋಗುದು ಕ್ಯಾಮರಾಮ್ಯಾನ್? ಒಂದು ನಿಷ್ಠೆಯಲ್ಲಿ ಇರಬೇಕು, ಒಂದು ಕೆಲಸ ಅಂದಮೇಲೆ ಅದರಲ್ಲಿ ನಿಷ್ಠೆ ಇರಬೇಕು. ನೋಡುವಾಗಲೇ ಆಗಲೇ ಅನ್ಕೊಂಡೆ ಅದು ಬೆಲ್ಲ ಬೇರೆ ಆಗಿ ಆದದ್ದು ಕಲರ್. ಇದು ಕಪ್ಪು ಬೆಲ್ಲ ನೋಡಿ, ಕಪ್ಪು ಬೆಲ್ಲ. ಆಯ್ತು, ಮುಗೀತು. ಕಪ್ಪು ಬೆಲ್ಲಕ್ಕೆ ಹಾಗೆ ಕಲರ್ ಬರುದು. ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಮುಗೀತು. ಮತ್ತೆ ಸರಿ ಮಾಡ್ಲಿಕ್ಕೆ ನಿಮಗೆ ಕೊಡ್ತೇನೆ ಟೇಸ್ಟಿಗೆ. ಚೆನ್ನಾಗಿಲ್ಲ ಅಂದ್ ಫೇಲ್ ಅಂದಿ, ಮತ್ತೆ ನಂಗೆ ಎಂತ ಕೊಡ್ತೀನಿ? ನೀವು ಕುಡ್ದು ಸರಿ ಇದ್ರೆ ನಾನು ಕುಡಿಯುವಂತ. ನಮ್ಮ ಪಾಯಸ ರೆಡಿ ಆಗಿದೆ. ಚೆನ್ನಾಗಿಲ್ಲ ಅಂತಲೇ ಹೇಳಿ, ಜೆನ್ಯೂನ್ ಆಗಿ ರಿಸಲ್ಟ್ ಕೊಡಿ, ನನಗೆ ಏನು ಬೇಜಾರಿಲ್ಲ. ಬಿಸಿ ಉಂಟು. ಗೇರು ಬೀಜ ಸಿಕ್ತು, ಸೂಪರ್ ಇದೆ. ಇನ್ನು ಪಾಯಸ ಕೊಡ್ತು. ಅಮ್ಮ ಸ್ವಲ್ಪ ಇದು ಸರಿ ಮಾಡಿ. ನನ್ನ ಸಾಯಿಸ್ತೀರಿ ಅಮ್ಮನಿಗೆ ಗೊತ್ತಿಲ್ಲ, ಅಮ್ಮ ತಿನ್ನ ಸಮಾಧಾನ ಮಾಡಿ. ಇಲ್ಲ, ನನ್ನ ಸರಿ ಮಾಡ್ತಾರೆ ಈಗ. ಸರಿ ಮಾಡಿ ಎತ್ತದಕ್ಕೆ. ನಾನೀಗ ತಿಂದೆ, ಚಂದ ಇತ್ತು. ನೀನು ಜೆನ್ಯೂನ್ ಆಗಿ ಹೇಳು ಅಂತ ಹೇಳಿದ್ರೆ ಕೇಳು. ಜೆನ್ಯೂನ್ ಆಗಿ ಹೇಳಿ ಅಂತ ಹೇಳಿದೆ, ಸುಳ್ಳು ಹೇಳಿ ಅಂತ ಹೇಳಿದ್ನಾ? ಪ್ರಸಿದ್ಧಿ 2 ಸರ್ತಿ ಕೇಳುವಾಗ್ಲೇ ನಾನು ಅನ್ಕೊಂಡೆ ಚಂದ ಇರ್ಬೋದು ಅಂತ. ಪಾಯಸ ಒಳ್ಳೆಯದಾಗಿದೆ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.